ಲಿಂಗಾಯತ ಒಕ್ಕೂಟದ ಕೆಲ ಮಠಾಧಿಪತಿಗಳು ಸ್ವಾಮೀಜಿಗಳು ಪತ್ರಿಕಾಗೋಷ್ಠಿಯನ್ನ ಕರೆದು ತಮ್ಮ ವಿರುದ್ಧವಾಗಿ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಮೊದಲಾಗಿ ಆ ಕೆಲ ಆರೋಪಗಳಿಗೆ ತಮ್ಮಿಂದ ಸ್ಪಷ್ಟೀಕರಣ ಅಥವಾ ಉತ್ತರವನ್ನ ನಾನು ಬಯಸ್ತಾ ಇದ್ದೀನಿ. ಶಿವಾನಂದ ಮಹಾಸ್ವಾಮೀಜಿ ಅವರು ಹೇಳ್ತಾರೆ, ಸಿದ್ದೇಶ್ವರ ಶ್ರೀಗಳ ಶಿಷ್ಯರಾಗಿ ಈ ರೀತಿ ಅವ್ರು ಮಾತನಾಡಿದ್ದು ತಪ್ಪು. ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿಯಾಗಿ ಮಾತನಾಡೋದು ಅದನ್ನ ಸಹಿಸೋದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕೆಲವು ಜನರು ಮೊಸರಿನಲ್ಲೂ ಕಲ್ಲು ಹುಡುಕ್ತಾ ಇರ್ತಾರೆ. ಅಂಥ ಪ್ರಜಾತಿಯ ಜನರಿಗೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದು? ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳೋರು, ಒಳ್ಳೆ ಮಾತುಗಳನ್ನ ಆಡಿ ಅಂತ ಮಾರ್ಗದರ್ಶನ ಮಾಡೋರು ಯಾಕೆ ಮಾತಾಡಿದ್ರು ಸ್ವಾಮಿಗಳು ಈ ಮಾತುಗಳನ್ನು? ನಾನು ಇವತ್ತೇ ಮಾತಾಡ್ತೀನಿ ಅಂತಲ್ಲ, ಇಂಥ ಮಾತುಗಳನ್ನು ಯಾವಾಗಲೂ ನಾನು ಮಾತಾಡ್ತಾನೆ ಇರ್ತೀನಿ. ನನ್ನ ಪ್ರವಚನ ಯಾವಾಗಲೂ ಸ್ವಲ್ಪ ಗ್ರಾಮ್ಯ ಭಾಷೆಯಲ್ಲಿರ್ತಾವೆ. ತಾವು ಕೇಳಿರ್ಬೋದು, ನನ್ನ ಭಾಷಣಗಳು ಸಹಿತ ತುಂಬ ಗ್ರಾಮ್ಯ ಭಾಷೆಯಲ್ಲಿರ್ತಾವೆ. ಅದು ಸಹಿತ ವಿಜಯಪುರದ ಭಾಷೆಯಲ್ಲಿ ಇರ್ತಾವೆ. ಮಾತನಾಡುವಾಗ ಸ್ವಲ್ಪ ಕಠಿಣ ಶಬ್ದಗಳು ಬರ್ತಿರ್ತಾವೆ, ಇಲ್ಲ ಅಂತಿಲ್ಲ. ಆದರೆ ನಾನು ಯಾಕೆ ಆ ಭಾಷೆ ಹಿಂದೆ ಆಕ್ರೋಶ ಏನಿದೆ, ಹೀಗೆ ಮಾತಾಡಬೇಕಾದ್ರೆ ಹಿಂದೆ ಆಕ್ರೋಶ ಏನಿದೆ, ಆ ಭಾವನೆಗಳು ಏನಿವೆ, ಅವುಗಳನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯನ ಹೊರತು ಶಬ್ದಗಳು ಬಹಳ ಮುಖ್ಯ